ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಎನ್ಎಸ್ಯುಐ ಮತ್ತು ಯುವ ಕಾಂಗ್ರೆಸ್ನಿಂದ ರಸ್ತೆ ತಡೆದು ಪ್ರತಿಭಟನೆ, ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಪ್ರತಿಭಟನಾಕಾರರ ಆಕ್ರೋಶ. ಈಗ ಸುದ್ದಿಯ ವಿವರ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಶನಿವಾರ ಎನ್ಎಸ್ಯುಐ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಸಾಗರ್ ಹೋಟೆಲ್ ವೃತ್ತದಿಂದ ಹೊರಟ ಮೆರವಣಿಗೆಯು ಪೊಲೀಸ್ ಸ್ಟೇಷನ್ ಮೂಲಕ ಸಂಚರಿಸಿ ಕೋರ್ಟ್ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಎನ್ಎಸ್ಯುಐ ಅಧ್ಯಕ್ಷ ಚಿನ್ಮಯ್ ಸಿಎಂ, ಯುವ ಕಾಂಗ್ರೆಸ್ ಅಧ್ಯಕ್ಷ ಸದ್ದಾಂ ದೊಡ್ಮನೆ ಹಾಗೂ ಮಹೇಂದ್ರ ಬುಕ್ಕಿವರೆ, ವಿದ್ಯಾರ್ಥಿಗಳಾದ ದೀಪ್ತಿ, ಜುಲ್ಫಿಯಾ, ಮಹಾಸ್ ಇನ್ನಿತರರು ಮಾತನಾಡಿದರು. ಪ್ರತಿಭಟನೆಯಲ್ಲಿ ಕಲಸೆ ಚಂದ್ರಪ್ಪ, ಕಬೀರ್ ಚಿಪ್ಲಿ, ಕನ್ನಪ್ಪ ಮುಳಕೇರಿ, ವಿಲ್ಸನ್ ಗೊಂಸಾಲ್ವೇಸ್, ನಾರಾಯಣಪ್ಪ ಇನ್ನಿತರ ವಿದ್ಯಾರ್ಥಿಗಳು ಹಾಜರಿದ್ದರು. ಭ್ರಷ್ಟ ಬಿಜೆಪಿ ಸರ್ಕಾರ ಅಲ್ಲಿ ದೆಹಲಿಯಲ್ಲಿ ಹೋರಾಟ ಮಾಡ್ತಿದ್ರು. ಅವ್ರನ್ನ ಪಾಕಿಸ್ತಾನ ಏಜೆಂಟು, ಚೀನಾ ಏಜೆಂಟು, ಬೇರೆ ಫಂಡು, ಅವ್ರು ದುಡ್ಡು ಕೊಡ್ತಾರೆ, ಇವ್ರು ದುಡ್ಡು ಕೊಡ್ತಾರೆ ಅಂತ ನಪ್ಪಿಸಿ ನಿನ್ನೆ ದಿನ ಹೋಗಿ ರಾಜಿ ಸಂಧಾನ ಮಾಡ್ಕೊಂಡಿದೆ ಜೆಪಿ ನಟ್ಟ. ಈ ಬಿಜೆಪಿ ಸರ್ಕಾರ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ರಾಜೀನಾಮೆ ಯಾಕೆ ಎದುರುತ್ತಿದ್ದಾರೆ? ಮೋದಿ ಅವರು ಯಾಕೆ ಭಯ? ಎಲ್ಲೋದೇ ಚೌಕಿದಾರ್. ಅದೇ ರೀತಿ ನಮ್ಮ ಬೆಂಗಳೂರಿನ ಸೌತ್ ಸಂಸದ ಒಬ್ಬ ಅಯೋಗ್ಯ ಬೇಕ್ಬಟ್ ಸೂರ್ಯ ಅಂತ ಪ್ರಸಿದ್ಧಿ ಆಗಿರುವ ಸೂರ್ಯ ಅವರು ಮಾತೆತ್ತಿರೆ ಹಂಗೆ ಆಯ್ತು ಹಿಂಗೆ ಆಯ್ತು ಅಂತಾರೆ. 21 ಜನ ವಿದ್ಯಾರ್ಥಿಗಳ ಜೀವ ಕಳ್ಕೊಂಡ್ರು. ಗೆಲ್ಲೋದೆ ಮಿಸ್ಟರ್ ಸೂರ್ಯ. ಈಗ ನಮ್ಮ ಚಿಕ್ಕಮಂಗ್ಳೂರು ಕೋಟಿ ರವಿ ಅಲ್ಲ ಸಿಟಿ ರವಿ ಅವ್ರು ಹೇಳ್ತಾರೆ ಮುಂದೆಗಳು ಅಂತ. ನೀವೇನು ಮುಂದೆಗಳಂದ್ರೆ ಮುಸ್ಲಿಂಗಳೇನು ಪರೀಕ್ಷೆ ಬರೀಬಾರ್ದಾ? ಮುಸ್ಲಿಮಿಗೆ ದೇಶ ಬದುಕ ಹಕ್ಕಿಲ್ವಾ? ಪ್ರತಿಯೊಬ್ಬ ಮನುಷ್ಯನಿಗೂ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ. ನಿಮ್ಮ ಬಿಜೆಪಿ ಸರ್ಕಾರ 29ಕ್ಕೆ ತೊಳೆಯುತ್ತೆ, ಮತ್ತೆ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಅದೇ ರೀತಿ ಏನು ನೀರಿನ ಅಕ್ರಮ ಏನಿದೆ ಸೂಕ್ತ ತನಿಖೆ ಆಗಬೇಕು, ಸಭ್ಯಸ್ಥ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಅದಕ್ಕೂ ಮೊದಲು ಕೇಂದ್ರ ಸಚಿವ ರಾಜೀನಾಮೆ ಕೊಟ್ಟು ತೊಲಗಲಿ. ಒಂದು ವೇಳೆ ನೀವು ಮೋದಿ, ಅಮಿತ್ ಶಾ ಈತನಿಗೆ ಎದುರು ನೀವು ರಾಜೀನಾಮೆ ತಗೊಂಡಿಲ್ಲ ಅಂದರೆ ನಾಳೆ ಸಹ ನೀವು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬರುತ್ತೆ. ಈ ದೇಶದಲ್ಲಿ ಯುವಕರು ಬಂದಾಗಿದ್ದಾರೆ, ಸಂಸತ್ತಿ ನುಗ್ತಾರೆ, ನಿಮ್ಮ ಮನೆಗೂ ನುಗ್ತಾರೆ. ಹೆಚ್ಚಿಗೆ ದಿನ ಇಲ್ಲ ಸ್ವಾಮಿ, ರಾಜೀನಾಮೆ ಕೊಟ್ಟು ತೊಲಗಿ, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿ. ಅದೇ ರೀತಿ 21 ಜನ ವಿದ್ಯಾರ್ಥಿಗಳನ್ನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ 21 ಜನ ಮನೆಗೆ ಒಬ್ಬರದ್ದು ಹೋಗೋದು ಇಲ್ಲ. ನೀವು ಅಟ್ಲೀಸ್ಟ್ ಒಂದು ಶ್ರದ್ಧಾಂಜಲಿಯರೂ ಸಹಿಸಿ. ನಿಮ್ಮ ಕೇಂದ್ರ ಸರ್ಕಾರದಲ್ಲಿ ಸಂಸತ್ ನಡೀತಾ ಇದೆ, ಅಧಿವೇಶನ ಆಗ್ತಾ ಇದೆ, ಒಂದೇ ಒಂದು ಶ್ರದ್ಧಾಂಜಲಿ ಸಹಿಸಿ ಮರ್ಯಾದೆ ಉಳಿಸ್ಕೊಳ್ಳಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಒಂದು ವೇಳೆ ರಾಜೀನಾಮೆ ತಗೊಂಡಿಲ್ಲ ಅಂದರೆ ಮುಂದಿನ ದಿವಸ ಎಲ್ಲ ಬಿಜೆಪಿ ಕಚೇರಿಗೆ ಹಾಗೂ ಕೇಂದ್ರಾಡಳಿತದ ಎಲ್ಲ ಸಂಸದರ ಆಫೀಸ್ಗಳಿಗೆ ಹಾಗೂ ಕೇಂದ್ರ ಅಡಿಯಲ್ಲಿ ಬರುವ ಎಲ್ಲ ಇಲಾಖೆ ಆಫೀಸ್ಗೆ ನುಗ್ತೀವಿ, ವಿದ್ಯಾರ್ಥಿ ಪರ ನಿಲ್ತೀವಿ. ವಿದ್ಯಾರ್ಥಿಗೋಸ್ಕರ ನಾವು ಏನು ಬೇಕು ರೆಡಿ ಇದ್ದೀವಿ. ಇವತ್ತು ಬರೀ ರಸ್ತೆ ತಡೆ ಮಾಡಿ ತೋರಿಸಿದ್ದೀವಿ, ನಾಳೆ ಸಹ ಮುತ್ತಿಗೆ ಹಾಕಿ ತೋರಿಸ್ಬೇಕಾಗತ್ತೆ. ಎನ್ಎಸ್ಯುಐ ಮತ್ತು brothers and sisters' future. We want better education. We want Dharmendra Pradhan's resignation, and we also want him to take accountability for all the students who have lost their life due to NEET. This is the toughest exam, and we prepare our entire life for this. And we want fair exams. We don't want paper leak. We don't want students to die because of exams. We want fair exams. And I am worried for the education system in India. I want fair exams. I've repeated this many times. I am a student. I am repeating it. I will write the NEET exam in next year. And I am worried for all my brothers and sisters who have lost their life or will lose their life. This continues. We are in a democratic country, not a dictatorship. We have right to speak, and we have right to hear our voice be heard. ನಮಗೆ ಅಧಿಕಾರವಿದೆ, ನಮಗೆ ಮಾತಾಡಕ್ಕೆ ಅಧಿಕಾರವಿದೆ. So we will speak, and we will speak up for all the students. ನಮಗೆ ಪ್ರಧಾನಮಂತ್ರಿಯಿಂದ ರೆಸಿಗ್ನೇಷನ್ ಬೇಕು. 2 ತಿಂಗಳಿಂದ ಅಲ್ಲ, 3 ತಿಂಗಳಿಂದ ಈ ನೀತಿಂದ ಆಗ್ತಾನೆ ಇದೆ. ಎಷ್ಟು ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಆಕ್ಚುಲಿ ಅವ್ರ ಲೈಫ್ ಅನ್ನ ಡಿಸ್ಟ್ರಾಯ್ ಮಾಡ್ಕೊಂಡಿದ್ದಾರೆ, ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಆಕ್ಚುಲಿ
ಅದರಲ್ಲಿ ಡ್ರೀಮ್ ಇರುತ್ತೆ, ಒಂದು ನೀಟ್ ಬಂದು ಒಂದು ಡಾಕ್ಟರ್ ಆಗಿರ್ಬೇಕಂತ. ಆದ್ರೆ ಈ ಗೌರ್ಮೆಂಟ್ ಏನೂ ಇಲ್ಲ. ಗೌರ್ಮೆಂಟ್ ಎಂತ ಮಾಡ್ತಾ ಇದೆ, ಅಲ್ಲಿ ಸೋನಾ ವಾಂಚಕ್ಕೋ ಇಲ್ಲ 3 ಅಲ್ಲ 1 ವರ್ಷದಿಂದ ಆಕ್ಚುಲಿ ಹಂಗಿಂದ ಇದೆ. ಎಂತ ಮಾಡ್ತಾ ಇದೆ ಗೌರ್ಮೆಂಟ್? ಇಫ್ ದಿಸ್ ಇಸ್ ಅವರ್ ಗೌರ್ಮೆಂಟ್, ವಿ ಡೋಂಟ್ ವಾಂಟ್ ಅವರ್ ಗೌರ್ಮೆಂಟ್. ಇಫ್ ದಿಸ್ ಇಸ್ ಅವರ್ ಪ್ರೈಮ್ ಮಿನಿಸ್ಟರ್ Narendra Modi, we don't want our Narendra Modi to be our prime minister in this country. That's our mark. We want justice. We want justice. We want justice. ನನ್ನ ಹೆಸರು ಮಯಾಜ್ ಅಂತ. ನಾವಿವತ್ತು ಇಲ್ಲಿ ನೀಟ್ ಸ್ಟೂಡೆಂಟ್ಗೋಸ್ಕರ 21 ಜನ ಅವ್ರನ್ನ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಯಾಕಂದರೆ ನಾವೀಗ ಹೊರಗಡೆಯಿಂದ ನಾವು ಬರ್ತೀವಿ ಹೇಳ್ತೀವಿ, ಆದರೆ ಅವ್ರು ಏನು ಕಷ್ಟಪಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ನಾನು ನೀಟ್ ಆಸ್ಪಿರೆಂಟ್ ಅಲ್ಲ, ಆದರೆ ಜೆ ಆಸ್ಪಿರೆಂಟ್ ಆಗಿ ಹೇಳ್ತೀನಿ. ಬರೀ 4 ಕೋಣೆ ಮಧ್ಯಾಹ್ನ 2 ವರ್ಷ ನಾವು ಕಲಿಬೇಕು. ಫಸ್ಟ್ ಪಿ ಸೆಕೆಂಡ್ ಪಿ ಮತ್ತೆ ಕೋಚಿಂಗ್, ಅದು ನಮಗೆ ಮನೆ ಮಠ ಫ್ಯಾಮಿಲಿನೆಲ್ಲ ಬಿಟ್ಟು ಫಂಕ್ಷನ್ಸ್ಗೆಲ್ಲ ಬರದೆ ಏನು ಅಟೆಂಡ್ ಮಾಡದೆ ದೂರ ಇರೋದು. ಅದಾದಮೇಲೆ ಫಸ್ಟ್ ಅಟೆಂಪ್ಟಲ್ಲಿ ಏನಾದರೂ ಕ್ಲಿಯರ್ ಆಗಿಲ್ಲ ಅಂದರೆ ಮತ್ತೆ ಜನ ಎಲ್ಲ 1-2 ಡ್ರಾಪ್ ಎಲ್ಲ ತಗೊಂಡಿರ್ತಾರೆ. ಅಂಥವರಿಗೆ ಈ ಥರ ಒಂದ್ಸಲ ಪೇಪರ್ ಲೀಕ್ ಮಾಡಿ ಈ ಥರ ಪ್ರೋಗ್ರಾಮ್ ಮಾಡಿದ್ರೆ ಅವ್ರಿಗೆ ಎಷ್ಟು ಪ್ರೆಷರ್ ಆಗುತ್ತೆ, ಅವ್ರು ಏನು ಅನ್ಕೊಳ್ತಾರೆ. ಕೆಲವೊಬ್ರು ಮನೇಲಿ ಪೇರೆಂಟ್ಸಿಗೆ ಓದ್ಸಕ್ಕೆ ಮಕ್ಳಿಗೆ ಸತ್ರ ದುಡ್ಡಿರಲ್ಲ, ಮನೇಲಿ ಒಡವೆ ಜಾಗ ಗೀಗ ಎಲ್ಲ ಇಟ್ಟು ಅದನ್ನೆಲ್ಲ ಮಾರಿ ಮಕ್ಳಿಗೆ ಓದ್ತಿರ್ತಾರೆ. ಅಂಥವರಿಗೆಲ್ಲ ಈ ಥರ ನಾವೇನಾದರೂ ಒಂದ್ಸಲ ಪೇಪರ್ ಲೀಕ್ ಆದಮೇಲೆ ನಾವು ನಮ್ಮನ್ನು ಜಸ್ಟಿಫಿಕೇಶನ್ ಮಾಡ್ಕೊಬೋದು. ಇನ್ನೊಂದ್ಸಲ ಪೇಪರ್ ಲೀಕ್ ಮಾಡ್ತೀವಿ, ಹೆಲಿಕಾಪ್ಟರ್ ಪೇಪರ್ ಕಳಿಸ್ತೀವಿ, ಹಾಗೆ ಹಿಂಗೆ ಅಂತಲ್ಲ. ಆದರೆ ಅವ್ರು ಏನು ಪ್ರೆಷರ್ ಇದ್ದಾರೆ, ಅವ್ರು ಕಷ್ಟಪಟ್ಟಿರೋ ಕಷ್ಟಕ್ಕೆಲ್ಲ ಏನಾದರೂ ನಮಗೆ ಫಾಯ್ದಾ ಇದೆಯಾ? 2 ವರ್ಷಕ್ಕೆ ಏನು ಫಾಯ್ದಾ? ಹಂಗಂತಂದ್ರೆ ಇದೇ ಥರ ಪದೇ ಪದೇ ಪೇಪರ್ ಲೀಕ್ ಮಾಡಿ ಮತ್ತೆ ರೀ ಎಕ್ಸಾಮ್ ಮಾಡ್ತಾರೆ. ನಾವು ಮಾಡ್ಬೋದಲ್ಲ, ನೀವು ಮಾಡಿ. ಒಂದ್ಸಲ ಎಲೆಕ್ಷನ್ ಆಗಿ ಎಲೆಕ್ಷನ್ ಇಂದು ಎಲ್ಲ ವೋಟ್ ಎಲ್ಲ ಲೀಕ್ ಮಾಡಿ, ಅದಾದ್ಮೇಲೆ ಹೇಳಿ ನಮ್ಮ ಜಸ್ಟಿಫಿಕೇಶನ್ ಇದೆ, ನಾವು ನೆಕ್ಸ್ಟ್ ಟೈಮಿಂದ ರೀ ಎಲೆಕ್ಷನ್ ಮಾಡ್ತೀವಿ ಅಂತ. ಇವತ್ತಿನ ಕಾಲದಲ್ಲಿ ಹೇಳೋದು ಈಸಿ, ಅಪ್ಲೈ ಮಾಡೋದು ತುಂಬ ಕಷ್ಟ. ಅದಕ್ಕಾಗಿ ಎಲ್ಲಿಯವರೆಗೆ ಧರ್ಮೇಂದ್ರ ಪ್ರಧಾನ್ ಅವರು ರೆಸಿಗ್ನೇಷನ್ ಕೊಡೋದಿಲ್ಲ ಅಲ್ಲಿ ತನಕ ನಾವು ನಮ್ಮ ವಾಯ್ಸ್ ರೇಸ್ ಮಾಡೋದನ್ನ ನಿಲ್ಲಿಸಲ್ಲ. ಜೈ ಹಿಂದ್. ಅವ್ರಿಗೆ ಏನು ಮಾಡ್ಕೊಳಲ್ಲ. ನಮ್ಮ ಮಿಡಲ್ ಕ್ಲಾಸ್ ತುಂಬಾ ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಅವ್ರ ಸುಸೈಡ್ ಮಾಡ್ಕೊಂಡಿದ್ದಾರೆ. ಅವ್ರ ಫ್ಯಾಮಿಲಿ ಅಲ್ವಾ, ಎಷ್ಟು ಅವ್ರ ಗೊತ್ತಾಗ್ತಿಲ್ಲ ನಿಮಗೆ ಅವ್ರಿಗೆ ಏನಾಗ್ತಿದೆ. ತುಂಬಾ ಮಕ್ಕಳು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಇಲ್ಲಿ. ಅವ್ರು ಹಂಗ ಸ್ಟ್ರೈಕ್ ಮಾಡ್ತಿದ್ದಾರೆ. ನಿಮ್ಗೆ ಏನು ಗೊತ್ತಾಗಲ್ವಾ ಏನು ಮಾಡ್ಬೇಕಂತ? ಮತ್ತೆ ತುಂಬಾ ಜನ ಹೋಗಿದ್ದಾರೆ. ಅವ್ರು ಎಲ್ಲ ಹೋಗ್ಬೇಕು. ನಾವು ಗೌರ್ಮೆಂಟ್ ಅವರಿಗೆ ಟ್ರಸ್ಟ್ ಮಾಡಿದ್ದೀವಿ, ಅವ್ರು ನಮಗೆ ಇನ್ವೆಸ್ಟ್ ಮಾಡಿದ್ರೆ ನಾವು ಎಲ್ಲ ಹೋಗ್ಬೇಕು. ಮತ್ತೆ ತುಂಬ ಜನ ಡೆತ್ತಲ್ಲಿದ್ದಾರೆ. ಇವರೆಲ್ಲ ಏನು ಮಾಡಬೇಕು? ಎಜುಕೇಷನ್ ಲೋನ್ ತಗೊಂಡಿದ್ದಾರೆ. ಇವರೆಲ್ಲ ಎಜುಕೇಷನ್ ಲೋನ್ ಎಲ್ಲ ಇದು ಮಾಡಬೇಕು, ಅದೆಲ್ಲ ಹೋಗಬೇಕು. ವಿದ್ಯಾರ್ಥಿಗಳು ರಸ್ತೆ ತಡೆ ಮಾಡಿದರು. ನೀಟು ಏನು 2 ತಿಂಗಳುಗಳ ಕಾಲ ನೀಟು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಅದು ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿಲ್ಲ. ಅವ್ರೇನು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಮೋದಿಯವರು ಮತ್ತು ಅಮಿತ್ ಶಾ ಅವರು ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಿದ್ದಾರೆ. ಯಾಕೆ ಇವತ್ತು ರಾಜೀನಾಮೆ ಕೊಡ್ಬೋದಿತ್ತಲ್ಲ? ಅಲ್ಲಿ ರಾಜೀನಾಮೆ ಕೊಡ್ಲಾ, ಅಲ್ಲಿ ಲಾಠಿ ಪ್ರಹಾರ ಮಾಡ್ತಾರೆ ವಿದ್ಯಾರ್ಥಿಗಳ ಮೇಲೆ. ಅದನ್ನ ಕೇಳಕ್ಕೆ ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಹೋದರೆ ಹಿಟ್ಲರ್ ಆಡಳಿತದ ಥರ ಅವ್ರನ್ನ ಸರ್ವಾಧಿಕಾರದಿಂದ ಅವರಿಗೆ ಮೂಗಿಗೆಲ್ಲ ಏಟಾಗುವಂತೆ ಹಲ್ಲೆ ಆಗುವಂತೆ ಪೊಲೀಸರು ಹೋಗ್ತಾರೆ. ಇವ್ರದ್ದು ಯಾವ ರೀತಿ ಸರ್ವಾಧಿಕಾರ ಆಯಿತು? ನಾವಿವತ್ತು ವಿದ್ಯಾರ್ಥಿಗಳ ಪರವಾಗಿ ಮಾತಾಡೋದೇ ತಪ್ಪಾಗುತ್ತಾ? ಈ ಥರ ಸರ್ವಾಧಿಕಾರ ಹಿಟ್ಲರ್ ಆಡಳಿತ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಬಿಜೆಪಿ ಕಚೇರಿಗಳಿಗೆ ಹಾಗೂ ಮತ್ತೆ ಕೇಂದ್ರ ಸರ್ಕಾರದ ಏನು ಆಫೀಸ್ಗಳಿರ್ತವೋ ಆ ಆಫೀಸ್ಗಳಿಗೆ ನುಗ್ಗುವ ಮೂಲಕ ನಾವು ಮತ್ತೆ ಪ್ರತಿಭಟನೆ ಮುಂದುವರಿಸ್ತೇವೆ ಅಂತೇಳಿ ಹೇಳ್ತಿದ್ದೇನೆ. ದೊಡ್ಡಮನೆ ಸಾಗರ ಯುವ ಕಾಂಗ್ರೆಸ್ ಅಧ್ಯಕ್ಷ. ಆದ್ಮೇಲೆ ಇವತ್ತಿನ ಒಂದು ಪ್ರತಿಭಟನೆ ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಏನು ಈ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಇದರ ವಿರುದ್ಧವಾಗಿ ಒಂದು ವಿದ್ಯಾರ್ಥಿ ಒಕ್ಕೂಟದಿಂದ ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ರು. ಅದರ ಸಲುವಾಗಿ ನಾವು ಇವತ್ತು ಸಾಗರದ ಯುವ ಕಾಂಗ್ರೆಸ್ ಹಾಗೂ NSU ನೇತೃತ್ವದಲ್ಲಿ ಅವರ ಜೊತೆಗೂಡಿ ಅವರಿಗೊಂದು ಸಹಕಾರ ಕೊಡುವ ಮೂಲಕ ಒಂದು ಪ್ರತಿಭಟನೆಗೆ ಅವರ ಜೊತೆಗೆ ಸಾಥಾಗಿ ನಿಂತಿದ್ದೇವೆ. ಆತ್ಮೀಯರೇ, ಪ್ರತಿಭಟನೆ ವಿದ್ಯಾರ್ಥಿಗಳ ಹಕ್ಕಿಗಾಗಿ ಮಾಡುತ್ತಿರುವಂತಹ ಪ್ರತಿಭಟನೆ. ಈ ಪ್ರತಿಭಟನೆ ಏನಂತ ಹೇಳಿದ್ರೆ, ಮಕ್ಕಳ ಭವಿಷ್ಯದ ಮೇಲೆ ಚೆಲ್ಲಾಟ ಆಡುತ್ತಿರುವಂತಹ ಕೇಂದ್ರದ ಶಿಕ್ಷಣ ಮಂತ್ರಿಗಳಾದ ಧರ್ಮೇಂದ್ರ ಪ್ರಧಾನ್ ರವರು ಬಹಳಷ್ಟು ಧೋರಣೆಯನ್ನು ಮಾಡಿದ್ದಾರೆ. ತನ್ನ ಮಕ್ಕಳಿಗೊಂದು ನ್ಯಾಯ, ಇಡೀ ಜಗತ್ತಿನ ಒಂದು ಮಕ್ಕಳಿಗೆ ಒಂದು ನ್ಯಾಯ. ಈ ಭಾರತ ದೇಶದಲ್ಲಿ ಈ ಮಕ್ಕಳು ಒಂದು ಓದಿಗಾಗಿ ತಮ್ಮ ಒಂದು ಶ್ರಮವನ್ನು ಪಟ್ಟು ತನ್ನ ಮಕ್ಕಳ ಭವಿಷ್ಯ ರೂಪಿಸಿಕೊಡಲು ತನ್ನ ತಂದೆ ತಾಯಿಗಳು ತನ್ನ ಇಡೀ ಸರ್ವಸ್ವವನ್ನು, ಇಡೀ ಇರುವಂತಹ ಅವರ ಏನಿದೆ ಹಿನ್ನೆಲೆ ಅವೆಲ್ಲವನ್ನು
ತ್ಯಾಗ ಮಾಡಿ ತಮ್ಮ ಮಕ್ಕಳು ಓದಬೇಕಂತ ಅನ್ನೋದು ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ಹೇಳಿ ತ್ಯಾಗವನ್ನು ಮಾಡಿರ್ತಾರೆ. ಇಂತಹ ಮಕ್ಕಳ ಭವಿಷ್ಯಗಳು ಬಹಳಷ್ಟು ವರ್ಷಗಳಿಂದ ಇವರು ಒಂದು ಶ್ರಮವನ್ನು ಪಟ್ಟು ಮುಂದಿನ ಒಂದು ಜೀವನದಲ್ಲಿ ಒಂದು ಏನಾದರೂ ಒಂದು ಅಚೀವನ್ನ ಇಟ್ಕೊಂಡು ಸಾಧಿಸಬೇಕಂತ ಇರುತ್ತೆ. ಆ ಸಾಧನೆಗೆ ಇವರು ಕೊಳ್ಳಿಯನ್ನು ಇಡ್ತಾ ಇದ್ದಾರೆ. ಇಂತಹ ಕೊಳ್ಳಿ ಇಡುವ ಪ್ರಶ್ನೆಗಳು ನಾವು ಇದು ಬಿಡಬೇಕು. ಯಾಕಂತ ಹೇಳಿದ್ರೆ ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯದ ಪ್ರಜೆಗಳು ಅಂತ ಹೇಳ್ತೇವೆ. ನಾಲಾಯಕ ಮಾತುಗಳನ್ನು ನಾವು ಆಡೋದಲ್ಲ, ಮಾಡಿ ತೋರಿಸ್ಬೇಕು ಸ್ವಾಮಿ, ಮಾಡಿ ತೋರಿಸ್ಬೇಕು. ಯಾಕಂತ ಹೇಳಿದ್ರೆ ನನ್ನ ಮಕ್ಕಳು ಪಂಚರ್ ಹಾಕೋನು ಕೂಡ ತನ್ನ ಮಗಳಿಗೆ ಓದಿಸ್ತಾ ಇದ್ದಾನೆ. ಈಗಿನ ಭವಿಷ್ಯದಲ್ಲಿ ನನ್ನ ಮಗ ಎಜುಕೇಶನ್ ನಲ್ಲಿ ಒಂದು ಟಾಪ್ ಕ್ಲಾಸ್ ಆಗಿ ಒಂದು ಈ ಭಾರತದ ಒಂದು ಪ್ರಜೆಯಾಗಿ ನಿಲ್ಲಬೇಕನ್ನೋ ಒಂದು ನಿಲುವನ್ನು ಮಾಡ್ಲಿಕ್ಕೋಸ್ಕರ ತನ್ನ ಮಗುಗೆ ಒಂದು ಈ ಕೇಂದ್ರ ಸರ್ಕಾರ ಈ ಮಕ್ಕಳ ಮೇಲೆ ಅಟ್ಟಹಾಸವನ್ನು ಬರೀತಾ ಇದೆ. ಈಗಾಗಲೇ ತಾವುಗಳು ನೋಡ್ತಾ ಇದ್ದೀರಾ, ದೇಶಾದ್ಯಂತ ಪ್ರತಿಭಟನೆಗಳಾಗ್ತಾ ಇದೆ. ದಿಲ್ಲಿಯಲ್ಲಿ ಪ್ರತಿಭಟನೆ ಆಗ್ತಾ ಇರಬೇಕಾದ್ರೆ ಅಮಾಯಕ ಸ್ಟೂಡೆಂಟ್ಗಳ ಮೇಲೆ ಲಾಠಿ ಪ್ರಹಾರವನ್ನು ಮಾಡ್ತಾ ಇದೆ. ಲಾಠಿ ಪ್ರಹಾರ ಮಾಡ್ತಾ ಬರಬೇಕಾದ್ರೆ ಕೇವಲ ಪೊಲೀಸರಲ್ಲ ಸ್ವಾಮಿ, ಅದ್ರ ಹಿನ್ನೆಲೆಯಲ್ಲಿ ಮಾಸ್ಕ್ ಮುಸುಕುದಾರಿಗಳು ಅಟ್ಟಹಾಸ ಮಾಡುತ್ತಾ ಇದ್ದಾರೆ. ಈ ಅಟ್ಟಹಾಸ ಯಾರು ಸ್ವಾಮಿ? ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಯಾರು ಕೇಳೋರೇ ಇಲ್ವಾ ಅಂತ ಹೇಳಿ ಈ ಸ್ಟೂಡೆಂಟ್ಗಳ ಹಿಂದೆ ಇವರ ಒಂದು ಹೋರಾಟ ಹಿಂದೆ ನಾವು ಬೆನ್ನೆಲುಬಾಗಿ ನಿಲ್ತೇವೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಒಂದು ಹೋರಾಟಕ್ಕೆ ಕರೆ ಕೊಟ್ಟರೆ ಯುವ ಕಾಂಗ್ರೆಸ್ ಹಾಗೂ NSU ಕಾಂಗ್ರೆಸ್ NSU ತಂಡ ಯಾವತ್ತು ನಿಮ್ಮ ಜೊತೆಯಾಗಿರುತ್ತೆ. ನಿಮ್ಮ ಭವಿಷ್ಯ ಹಾಳು ಮಾಡಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಇದರ ಸಲುವಾಗಿ ಪ್ರತಿಭಟನೆ ಯಾವ ಮಟ್ಟಕ್ಕೂ ಇಳಿಯೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.